ನಮಸ್ತೆ. ಮೊದಲನೇದು 2, 3, 4, 5, 6 ಏಂಜಲ್ ಕಾರ್ಡ್ ಗ್ರೂಪ್ ಇದೆ ಇಲ್ಲಿ. ಸೊ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಎಲ್ಲಾನು ಬೇಕು ಅಂದರೂ ಕೂಡ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಜನವರಿ ಮಂತಲ್ಲಿ ಮೇಜರ್ ಹ್ಯಾಪಿ ಅಥವಾ ಮೇಜರ್ ಗೈಡೆನ್ಸ್ ಏನಿದೆ ಏಂಜಲಿಂದ ನೋಡೋಣ. ಸೊ ಏಂಜಲ್ ಆನ್ಸರ್ಸ್ ಏನಿದೆ ನೋಡೋಣ ಜನವರಿ ಮಂತಿಗೆ. ಓಕೆ, ಶುರು ಮಾಡೋಣ. 1, 2, 3, 4, 5, 6. ಓಕೆ, ಸೊ ಮೊದಲನೇದು ವೆಯ್ಟ್ ಇದೆ, ವೆಯ್ಟ್ ಮಾಡಿ ಸ್ವಲ್ಪ. ಓಕೆ, ಅಗೇನ್ ನೋ ಇದೆ, ನೋ ಇದೆ. ಸೊ ವೆಯ್ಟ್, ನೋ, ಸಕ್ಸಸ್, ನಾಟ್ ದ ರೈಟ್ ಟೈಮ್ ಅಂತ ಇದೆ. ಕೆಲವು ವಿಚಾರದಲ್ಲಿ ಸಕ್ಸಸ್ ಇದೆ, ಕೆಲವು ವಿಚಾರಕ್ಕೆ ನೋ ಇದೆ, ಕೆಲವು ವಿಚಾರಕ್ಕೆ ವೆಯ್ಟ್ ಮಾಡಿ ಅಂತ ಇದೆ, ಕೆಲವು ವಿಚಾರಕ್ಕೆ ಈಗ ಸಮಯ ಸರಿ ಇಲ್ಲ, ಹಾಗಾಗಿ ಸೊ ನಾಟ್ ದ ರೈಟ್ ಟೈಮ್ ಫಾರ್ ಸಕ್ಸಸ್, ವೆಯ್ಟ್ ಮಾಡಿ ಅಂತ. ಓಕೆ, ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಇಂಪ್ರೂವಿಂಗ್ ಹೆಲ್ತ್ ಇದೆ, ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಇದೆ, ಇನ್ನು ಕೆಲವು ವಾರಗಳಲ್ಲಿ ಅನ್ನುವಂಥದ್ದು ಇದೆ. ಎಸ್ ಅಂತ ಇದೆ ಇಲ್ಲಿ. ಇಂಪ್ರೂವಿಂಗ್ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೂ ಇದೆ. ಬೇರೆ ನಿಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಅದೆಲ್ಲವೂ ಕೂಡ ಈಡೇರುತ್ತೆ ಅಂತಾನೆ ಇದೆ. ಓಕೆ, ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓಕೆ, ರೊಮ್ಯಾನ್ಸ್ ಇದೆ, ಸೋಲ್ಮೇಟ್ ಬರ್ತಾರೆ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ಅನ್ನುವಂಥದ್ದು ಇದೆ. ಅಗೇನ್ ನೋ ಅಂತ ಕೂಡ ಇದೆ. ಯಾವ ವಿಚಾರಕ್ಕೆ ನೋ, ಯಾವುದಕ್ಕೆ ನೀವು ವೆಯ್ಟ್ ಮಾಡಬೇಕು, ಇದನ್ನು ನೀವೇ ನಿರ್ಧಾರ ತಗೊಳ್ಳಿ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬಿಗ್ ಹ್ಯಾಪಿ ಚೇಂಜ್ ಇದೆ. ಸೊ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ, ಸಂತೋಷ ಬರುತ್ತೆ. ಎ ಇಯರ್ ಫ್ರಮ್ ನಾವ್, ಇನ್ನೊಂದು ವರ್ಷದೊಳಗೆ ಆಗತ್ತೆ ಅನ್ನುವಂಥದ್ದು ಇದೆ. ಅನ್ಲೈಕ್ಲಿ, ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲಿ ಈ ಸಮಸ್ಯೆ ಅಥವಾ ಈ ವಿಚಾರ ನಡೆಯುತ್ತೆ ಅನ್ನುವಂಥದ್ದು. ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ? ಅಬುಡೆನ್ಸ್ ಇದೆ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಆರ್ಥಿಕವಾಗಿ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ, ಆರ್ಥಿಕ ಅಭಿವೃದ್ಧಿ ಆಗತ್ತೆ ಅಂತ. ಅದ್ರ ಜೊತೆಗೆ ಇನ್ ನಿಯರ್ ಫ್ಯೂಚರ್, ಆದಷ್ಟು ಬೇಗ ಅನ್ನುವಂಥದ್ದು ಎಸ್ ಅಂತ ಕೂಡ ಇದೆ. ಸೊ ಎಸ್ ಮೀನ್ಸ್ ಸೊ ಎಸ್, ಖಂಡಿತವಾಗ್ಲೂ ಆಗತ್ತೆ. ಹಣಕಾಸಿನ ಪರಿಸ್ಥಿತಿ ಕೂಡ ಸರಿ ಹೋಗುತ್ತೆ. ನಿಮ್ದು ಯಾವುದೇ ಪ್ರಶ್ನೆ ಆದರೂ ಕೂಡ ಇನ್ ನಿಯರ್ ಫ್ಯೂಚರ್ ಗ್ಯಾರಂಟಿ. ಆರನೇದು ಅಥವಾ ಕೊನೆದು ಯಾರು ಆಯ್ಕೆ ಮಾಡಿದ್ದೀರಾ? ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಆಗತ್ತೆ, ಅಥವಾ ಇವಾಗ ಪರ್ಫೆಕ್ಟ್ ಟೈಮಿಂಗ್ ಇರ್ಬೋದು. ರೀಕನ್ಸಿಡರ್, ಇನ್ನೊಮ್ಮೆ ಯೋಚನೆ ಮಾಡಿ, ನಿಜವಾಗ್ಲೂ ಇದು ನಿಮಗೆ ಬೇಕಾ ಬೇಡವಾ ಅನ್ನುವಂಥದ್ದು. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕನಸುಗಳನ್ನ, ಆಸೆಗಳನ್ನ. ಆಪರ್ಚುನಿಟಿ ಇದೆ, ಖಂಡಿತವಾಗ್ಲೂ ಸಾಕಷ್ಟು ಅವಕಾಶಗಳು ಬರುತ್ತೆ. ಅದು ದುಡ್ಡಿನ ವಿಚಾರದಲ್ಲಿ ಆಗಿರಲಿ, ಮದುವೆ ವಿಚಾರದಲ್ಲಿ ಆಗಿರಲಿ, ರಿಲೇಶನ್ಶಿಪ್ ಇರಲಿ, ಅಥವಾ ಕೆರಿಯರ್ ವಿಚಾರದಲ್ಲಿ ಆಗಿರಲಿ, ಸಾಕಷ್ಟು ಅವಕಾಶಗಳ ಸುರಿಮಳೆನೇ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಫಾರಿನ್ ಟ್ರಿಪ್ ಹೋಗೋರಿಗೆ, ಫಾರಿನಲ್ಲಿ ಸೆಟ್ಲ್ ಆಗೋರಿಗೆ ಖಂಡಿತವಾಗ್ಲೂ ಒಳ್ಳೆ ಅವಕಾಶ ಇದೆ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಹ್ಯಾಪಿ ಜನವರಿ. ಟೇಕ್ ಕೇರ್. ಬಾಯ್. ನಮಸ್ತೆ.